ಕೆಲವೊಮ್ಮೆ ಅನೇಕ ಕಷ್ಟಗಳು, ಇಕ್ಕಟ್ಟುಗಳು, ಪರಿಹಾರವಾಗದೇ ಇರುವಂತಹ ವಿಷಯಗಳಲ್ಲಿ ಬಹುಕಾಲ ನಡೆಯುವಾಗ ಒಂದು ನಿರಾಸೆ ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ. ಏನು ಮಾಡುವುದಕ್ಕೂ ಮನಸ್ಸಿಲ್ಲದೆ ಕೆಲವೊಮ್ಮೆ ಪ್ರಾರ್ಥನೆಯಲ್ಲಿ ಕೂಡ ಸೋತು ಹೋಗುತ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ದಾವಿದನು ಕೂಡ ಹಾದು ಹೋದನು. ಆದರೆ ಅವನು ಹೇಳುತ್ತಾನೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು ಎಂಬುದಾಗಿ. ಈ ದಿವಸಗಳಲ್ಲಿ ಜೀವವುಳ್ಳಂತ ದೇವರ ವಾಕ್ಯಗಳು ನಿಮ್ಮನ್ನು ಉಜ್ಜೀವಿಸ ಮಾಡುವುದಕ್ಕೆ ಶಕ್ತವಾಗಿದೆ. ಆದ್ದರಿಂದ ದೇವರ ವಾಕ್ಯಗಳನ್ನು ತೆಗೆದು ಓದುವುದಕ್ಕೆ ಪ್ರಾರಂಭಿಸಿ. ಜೀವವುಳ್ಳಂತ ದೇವರ ವಾಕ್ಯಗಳು ನಿಮ್ಮ ಜೀವಿತದ ಅವಸ್ಥೆಗಳ ಮಧ್ಯದಲ್ಲಿ ಕಾರ್ಯವನ್ನ ಮಾಡುತ್ತದೆ, ನಿಮ್ಮಲ್ಲಿ ಹೊಸ ನಂಬಿಕೆಯನ್ನ ಹುಟ್ಟಿಸುತ್ತದೆ. ಆ ನಂಬಿಕೆಯಿಂದ ನೀವು ಅನೇಕ ಕಾರ್ಯಗಳನ್ನ ಸಾಧಿಸಬಹುದು, ಜಯವನ್ನ ಹೊಂದಬಹುದು. ವಾಕ್ಯಗಳನ್ನಿಟ್ಟು ಪ್ರಾರ್ಥಿಸುವಾಗಲೇ ದೇವರು ಅದ್ಭುತಗಳನ್ನ ಮಾಡುತ್ತಾರೆ. ಆದ್ದರಿಂದ ನಿಮ್ಮನ್ನು ಉಜ್ಜೀವಿಸ ಮಾಡುವಂತ ದೇವರ ವಾಕ್ಯಗಳನ್ನ ಈ ದಿವಸಗಳಲ್ಲಿ ಓದಿರಿ, ಧ್ಯಾನಿಸಿರಿ, ಆಶೀರ್ವಾದಗಳನ್ನ ಹೊಂದುತ್ತೀರಾ.